ನನಗನ್ಸುತ್ತೆ ಈ ದೇಶದೊಳಗೆ ಈ 2014 ಆದಮೇಲೆ ಒಂದು ಭಾಳ ದೊಡ್ಡ ಮಟ್ಟದಲ್ಲಿ ಕೇಂದ್ರ ಸರ್ಕಾರದ ತಪ್ಪುಗಳು ಈ ದೇಶದ ಯುವಕರು ತೋರಿಸ್ಕೊಟ್ಟಿದ್ದಾರೆ ಅಂಥೇಳಿ. ಹಂಗಂದ ತಕ್ಷಣ ವಿರೋಧ ಪಕ್ಷದವ್ರು ಏನು ಮಾಡಿದಿರಿ ಅಂತ ಹೇಳೂ ಕೇಳ್ಬೋದು ನೀವು. ನನಗನ್ಸುತ್ತೆ ಈ 2014 ಆದಮೇಲೆ ಈ ಸರ್ಕಾರ ಬಂದಿರೋದೆ ಈ ಸೋಷಿಯಲ್ ಮೀಡಿಯಾ ತಪ್ಪು ಸಂದೇಶವನ್ನು ಸ್ವಾಭಾವಿಕವಾಗಿ ಕಳಿಸಿ ಅಧಿಕಾರಕ್ಕೆ ಬಂದು ಎಲ್ಲರನ್ನೂ ತುಳಿತಕ್ಕಂಥ ಕೆಲಸವನ್ನು, ವಿರೋಧ ಪಕ್ಷದವ್ರನ್ನೂ ಕೂಡ ತುಳಿತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಎಲ್ಲಿವರೆಗೂ ಹೋದರು ಅಂದರೆ ಯಾರು ಜನಪ್ರತಿನಿಧಿಗಳು ಒಂದು ಪಕ್ಷದಲ್ಲಿ ಇರ್ತಾರೆ, ವಿರೋಧ ಪಕ್ಷದಲ್ಲಿ, ಆವಾಗ ಅವ್ರು ಕೆಟ್ಟವ್ರನ್ನ ಬಿಂಬಿಸ್ತಕ್ಕಂಥದ್ದು. ಅವ್ರು ಎಲ್ಲೋ ಒಂದು ಸತಿ ಆದ ತಕ್ಷಣ ಅವ್ರು ಆ ಪಕ್ಷಕ್ಕೆ ಸೇರಿದ ತಕ್ಷಣ ಅವ್ರು ಒಂದು ವಾಷಿಂಗ್ ಮಿಷಿನಿಗೆ ಹಾಕಿ ಕ್ಲೀನ್ ಮಾಡಿ, ಇದೆಲ್ಲ ಆ್ಯಂಗರು ಒಂದು ಕಡೆಗೆ ಬರ್ತು. ಈಗ ನಾನು ಕೂಡ ಶಿಕ್ಷಣ ಸಚಿವನಾಗಿ 3 ವರ್ಷ ನಾವು ಕೂಡ ಎಕ್ಸಾಮ್ ಮಾಡಿದ್ವಿ. ನಿಮಗೆ ಗೊತ್ತಿದೆ, 3 ಎಕ್ಸಾಮ್ ಮಾಡ್ತೀವಿ. ಫಸ್ಟು ನಮ್ಮ ದೇಶದೊಳಗೆ ಕಾಪಿ ಹೊಡೆಯೋದು ನಿಲ್ಲಿಸಿದ್ದು ನಮ್ಮ ರಾಜ್ಯ ಸರ್ಕಾರದೊಳಗೆ. ನಾವು ಹೆಮ್ಮೆ ಪಡಬೇಕು. ನಾನು ಅಂತ ಹೇಳಲ್ಲ, ನಮ್ಮ ಸರ್ಕಾರ, ನಾವು ನೀವೆಲ್ಲ ಹೆಮ್ಮೆ ಪಡಬೇಕು. ಅದಕ್ಕೆ ನೀವು ಕೂಡ ಎಲ್ಲ ಮಾಧ್ಯಮದಲ್ಲೂ ಕೂಡ ತೋರಿಸಿದ್ರಿ, ವೆಬ್ಕಾಸ್ಟಿಂಗ್ ಎಲ್ಲ ಹಾಕಿ ಇಂಥ ತೀರ್ಮಾನಗಳನ್ನು ತಗೊಂಡಾಗ ಜನರು ಕೂಡ ಅದನ್ನು ಒಪ್ಪಿದರು. ಕಾಪಿ ಹೊಡೆದು ನಿಲ್ಲಿಸ್ಬೇಕು, ಮಕ್ಕಳಿಗೆ ಕಾಪಿ ಹೊಡೆದು ಪಾಸ್ ಮಾಡೋದು ತಪ್ಪು. 3 ಎಕ್ಸಾಮ್ ಮಾಡಿದ್ವಿ, ಆಮೇಲೆ ಕೊನೆಗೆ 2 ಎಕ್ಸಾಮ್ ಮಾಡಿದ್ವಿ. 98.08 ಏನು ರಿಸಲ್ಟ್ಸ್ ಬಂದಿದೆ. ಕೆಲವು ಟೀಕಾ ಟಿಪ್ಪಣಿಗಳು ಅದನ್ನು ಮಾಡ್ತಾರೆ, ಮಾಡಿಕೊಳ್ಳಿ. ಆದರೆ ರಿಸಲ್ಟು ನಮ್ಮ ಮಕ್ಕಳಿಗೆ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆಮೇಲೆ ಜಂತರ್ ಮಂತರು ಮತ್ತು ಇಡೀ ಭಾರತ ದೇಶದೊಳಗೆ ಯುವಕರು ಎದ್ದು ಹೊರಗಡೆ ಬಂದವರು ಅವರೆಲ್ಲರೂ ಕೂಡ ಅವ್ರ ತಂದೆ ತಾಯಿಯವರೇ ಕಳಿಸಿರ್ತಾರೆ. ಯಾಕೆಂದರೆ ಅವ್ರ ತಂದೆ ತಾಯಿಯವರು ಮತ್ತು ಯಾರ್ಯಾರು ವೋಟಿಂಗ್ ಮಾಡಿದ್ರು BJP ಅವರಿಗೆ, ಅವರೇ ಇವತ್ತು ಬೀದಿಗೆ ಬಂದು ಅವ್ರ ವಿರುದ್ಧವಾಗಿ ಹೋರಾಟ ಮಾಡಿದ್ದಾರೆ. ಯಾಕೆಂದರೆ ನಂಬಿಕೆಗೆ ದ್ರೋಹ ಮಾಡಬಾರ್ದು. ಯಾವಾಗಲೂ ಗೆಲುವು ಸೋಲು ಇರ್ತದೆ, ಇಲ್ಲ ಅಂತ ಹೇಳಲ್ಲ. ಟೀಕಾ ಟಿಪ್ಪಣಿಯನ್ನು ಮಾಡೋದು ರಾಜನಾಥ್ ಸಿಂಗ್ ಅವರೇನು, ಇದು UPA ಸರ್ಕಾರ ಅಲ್ಲ, ಇದು NDA, ನಾವು ರಿಸೈನ್ ಮಾಡಿ ನಮಗೆ ಗೊತ್ತೇ. ಎಷ್ಟು ದುರಂಕಾರ ಇರಬೇಕು. ಈ ಭಾರತ ದೇಶದ ಒಬ್ಬ ಮಂತ್ರಿಗೆ ನಾವು UPA ಅಲ್ಲ, ನಾವು ಇದು ಆಯಿತು. ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರಿಗೇನು ಮೌನ ಪ್ರೈಮ್ ಮಿನಿಸ್ಟರ್ ಏನೋ ಅಂತ ಹೇಳೋರು. ನಾಚಿಕೆ ಆಗಬೇಕು. ನರೇಂದ್ರ ಮೋದಿ ಅವರು ಯಾವತ್ತಾರು ಬಂದು ನಿಮ್ಮ ಎದುರುಗಡೆ ಬಾಯಿ ಬಿಟ್ಟಿದ್ದಾರೆ? ಹೊರದೇಶಕ್ಕೆ ಹೋಗಿ ಮತ್ತೆ ದಯವಿಟ್ಟು ನಿಮಗೆ ಅನಿಸ್ಬೋದು ಏನಪ್ಪ ಹಿಂಗೆ ಹೇಳ್ತಾ ಇರ್ತಾರಂತ. ಹೊರದೇಶಕ್ಕೆ ಹೋಗಿ ಹಲ್ಕಿಸಿತಾರೆ, ಕೈ ಅಗಲ ಮಾಡಿ ಎಲ್ಲರನ್ನೂ ಒಪ್ಕೊಳ್ತಾರೆ. ನಮ್ಮ ಭಾರತ ದೇಶದವ್ರನ್ನ ಯಾರನ್ನಾದರೂ ಯುವಕರನ್ನು ಇಲ್ಲಿ ಯಾರಿಗಾರು ಒಂದು ಸಂತೋಷದಿಂದ ನಗುಮುಖದಿಂದ ನೋಡಿರ್ತಕ್ಕಂಥದ್ದು ಏನಾರು ನೋಡಿದ್ದೀರಾ? ರಾತ್ರಿ ಎದ್ದು ವಿಡಿಯೋ ಮಾಡ್ತಕ್ಕಂಥದ್ದು ವ್ಯವಸ್ಥೆನ ಇವತ್ತು ಯುವಕರು ನರೇಂದ್ರ ಮೋದಿಯವ್ರಿಗೆ ತಂದಾರೆ ಅಂತ ಹೇಳಿದರೆ ಅವ್ರ ಶಕ್ತಿ ಏನು ಅಂಥೇಳಿ ಅದನ್ನು ವಿರೋಧ ಪಕ್ಷದವರು ಫೋರ್ಸ್ನ ಹಾಳು ಮಾಡಬಾರ್ದು. ಇದು ಗೆಲುವು ಬಂದೇ ಬರ್ತದೆ. ಅವ್ರ ಜೊತೆಗಿದ್ದು ಮತ್ತೆ ಅದಕ್ಕೊಂದು ಪೊಲಿಟಿಸೈಸ್ ಮಾಡಬಾರ್ದು ಅಂಥೇಳಿ ಹೊರಗಡೆ ಇದ್ದು ಅವ್ರಿಗೆ ಸಹಕಾರ ಮಾಡಿರೋದು ಭಾಳ ಗೌರವಪೂರ್ವಕವಾಗಿ ಮಾಡಿದ್ದಾರೆ. BJPಯವರು ಕೂಡ ಸುಮಾರಷ್ಟು ಜನರು ನಮಗೂ ಕೂಡ ಹೇಳಿದ್ದಾರೆ, ಇಲ್ಲ ಸರ್ ಇದು ಭಾಳ ಒಳ್ಳೆಯದು, ಇದೊಂದು ಭಾಳ ಕೆಟ್ಟು ನೀತಿ ಅಂತಂದರೆ ಪ್ರಜಾಪ್ರಭುತ್ವದಲ್ಲಿ ಇವತ್ತು ನಮಗೆ ಸ್ವತಂತ್ರ ಸಿಕ್ಕ ಮೇಲೆ ಏನಾದರೂ ಈ ಪ್ರಜಾಪ್ರಭುತ್ವವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಮಹಾತ್ಮ ಗಾಂಧಿಯವರು ಏನು ಹೋರಾಟ ಮಾಡಿ ನಮಗೆಲ್ಲ ಕೊಡಿಸಿದ್ದಾರೆ, ಒಂದು ಸಂವಿಧಾನವನ್ನು ಬರೆದು ಕೊಟ್ಟಿದ್ದಾರೆ. ಒಂದು ಯಾವ ರೀತಿ ಈ ಭಾರತ ದೇಶದಲ್ಲಿ ಇರಬೇಕು ಅದನ್ನು ತದ್ದು ವಿರುದ್ಧವಾಗಿ ಅದನ್ನು ಹಾಳು ಮಾಡಬೇಕು, ಬದಲಾವಣೆ ಮಾಡಬೇಕು ಅಂತ ಬಂದವರು BJPಯವರು. ಆ BJPಯವರು ಅಧಿಕಾರಕ್ಕೆ ಬಂದಿದ್ದು ಕೂಡ ಈ ದೇಶವನ್ನು ಒಡೆದಾಡಿದವರು. BJPಯವರು ಅಂದರೆ ಬ್ರಿಟಿಷವರು ಒಡೆದು ಆಡೇ ನಮ್ಮ ಭಾರತ ದೇಶನ. ಇಲ್ಲಾಂದರೆ ನಮ್ಮ ಭಾರತ ದೇಶ ಯಾವಾಗಲೂ ಒಗ್ಗಟ್ಟಿರ್ತದೆ. ನಮ್ಮ ಭಾರತ ದೇಶ ಯಾವಾಗ ಹಾಳಾಗುತ್ತೆ ಅಂದರೆ ಒಡೆದಾಗ ಮಾತ್ರ. ಬೇರೆಯವ್ರು ಬಂದು ನಿಲ್ಸ್ಕೊಳ್ತಾರೆ. ಅದನ್ನು BJPಯವರು ಮಾಡಿದ್ದಾರೆ. ಬ್ರಿಟಿಷವರಿಂದ ಇವರು ಕಲ್ತಿದ್ದಾರೆ. ಇವತ್ತು ಅದನ್ನು ಇವರು ಕೊಬ್ಬನ್ನು ಇಳಿಸಿದ್ದಾರೆ. ಏನು ಇವರು ಒಂದು ಆ ತತ್ವ ಸಿದ್ಧಾಂತ, ನಮ್ಮ ಹಿಂದುತ್ವ, ಎಲ್ಲರೂ ಕೂಡ ಎಲ್ಲ ಜಾತಿ ಸಮಾಜದವರು ಎಲ್ಲ ಪಕ್ಷಾತೀತವಾಗಿ ಮಕ್ಕಳು ಪ್ರೀತಿ ವಿಶ್ವಾಸದಿಂದ ಅವ್ರದ್ದೇ ಆಗಿರ್ತಕ್ಕಂಥ ಕ್ರಿಯೇಟಿವಿಟಿ. ಕೆಲವು ಸತಿ ನ್ಯಾಷನಲ್ ಮೀಡಿಯಾ, ಕೆಲವು ಮೀಡಿಯಾದವರಿಗೆ, ಮೇನ್ ಸ್ಟ್ರೀಮ್ ಮೀಡಿಯಾದವರಿಗೆ ಅವರು ನಡ್ಕೊಂಡಿರ್ತಕ್ಕಂಥದ್ದು ಆ ಆ್ಯಂಗರಿಗೆ ಮಾಡಿದ್ದಾರೆ ಹೊರತು. ನಾನು ನಿನ್ನೆ ನೋಡಿದೆ, ಇವತ್ತು ಬೆಳಗ್ಗೆ ನೋಡ್ತಾ ಇದ್ದೆ ನಾನು, ಅವರಿಗೆಲ್ಲರಿಗೂ ಹೋಗಿ ಕೈ ಹಿಡಿದು ಸಾರಿ ಅಂದು ಒಂದಿಬ್ಬರಿಗೆ ಕಾಲಿಗೆ ಬಿದ್ದುಬಿಟ್ರು ಅವರು. ಸಾರಿ, ಆ ಆ್ಯಂಗರಲ್ಲಿ ನಾವು ಹಂಗೆ ಮಾಡಿದ್ವಿ ಅಂತ. ಮಕ್ಕಳಿಗೆ ಒಳ್ಳೆ ದಾರಿ ಇದೆ, ಅವ್ರ ಹತ್ರ ಒಳ್ಳೆಯದು ಇದೆ, ಆ್ಯಂಗರು ಇದೆ. ಆ ಆ್ಯಂಗರ್ನ ಬೀದಿಗೆ ತರಬಾರ್ದು. ನಾನು ಹೇಳ್ತೀನಲ್ಲ, ಈ ದೇಶದಲ್ಲಿ ಎಜುಕೇಷನ್ ಸಿಸ್ಟಮ್ನ ಕೊಡಿ. ಖರ್ಚು ಮಾಡೋದನ್ನ ಎಷ್ಟು ಖರ್ಚು ಮಾಡ್ತಾರೆ? 1.5 ಲಕ್ಷ ಕೋಟಿ. ನಾವು ಸುಮಾರು 11% ನಮ್ಮ ಬಜೆಟ್ ಏನಿದೆ 11% ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಿದ್ದಾಗ, ನಾನಿದ್ದಾಗ 33,000 crores ಖರ್ಚು ಮಾಡ್ತಾಯಿದ್ದೆ. ನಾನಿವಾಗ 44,000 ನಾವು ಎಜುಕೇಷನಿಗೆ ಖರ್ಚು ಮಾಡ್ತೀವಿ ಅಂತ ನೀವೇ ಹೇಳಿ ನೋಡೋಣ.
ಎಲ್ಲದರಲ್ಲೂ ಕೂಡ ಒಳ್ಳೆಯದು. ಅಜೀಂ ಪ್ರೇಮ್ಜಿ ಅವರು ನಮಗೆ ಸಹಕಾರ ಮಾಡಿದರು, ಬೇರೆ ಬೇರೆಯವ್ರು ಸಹಕಾರ, ಇಂಥದ್ದನ್ನ ತೊಗೊಂಡು ಹೋಗಬೇಕು ಹೊರತು ಮಕ್ಕಳಿಗೆ ಒಡೆದಾಳ್ತಕ್ಕಂಥದ್ದು ವ್ಯವಸ್ಥೆಯನ್ನು ನೀವು ನೋಡಿ. ನಾವು ಏನೇ ಭಾಷಣ ಮಾಡಿದ್ರೂ ಬಿ ಜೆ ಪಿಯವರಿಗೆ ನಾವು ವಿರೋಧ ಪಕ್ಷದವ್ರು ಕಾಣಿಸ್ತೀವಿ. ಆದರೆ ನನಗೆ ಇವತ್ತು ಹೆಮ್ಮೆ ಇದೆ, ನಮ್ಮ ರಾಜ್ಯದಲ್ಲಿ ನಾನೊಬ್ಬ ಶಿಕ್ಷಣ ಸಚಿವನಾಗಿ ಭಾಳ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ. ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ಬದಲಾವಣೆ ಮಾಡಿ ಇವಾಗ ಜೋಶಿ ಅವ್ರಿಗೆ ಕೊಟ್ಟಿದ್ದಾರೆ. ಅದನ್ನು ಮತ್ತೆ ಅವ್ರು ಕೆಟ್ಟ ಚಾಳಿ ತರಬಾರ್ದು. ಅವ್ರು ಏನು ಈ ರಾಜ್ಯದ ಮಕ್ಕಳಿಗೆ ಬೇಕಾಗ್ತದೆ ಅದನ್ನು ಕೊಡಬೇಕಾಗ್ತದೆ. ಇಲ್ಲ ಅಂದರೆ ಮಕ್ಕಳು ಆಮೇಲೆ ಈ ಥರ ಹೋರಾಟಗಳಲ್ಲಿ ವಿರೋಧ ಪಕ್ಷದ ಜೊತೆಗೆ ಇಂಥವ್ರು ಸೇರಬೇಕಾಗುತ್ತೆ. ಈಗ ಎಥನಾಲು ಅದು ಕೂಡ ಭಾಳ ಒಂದು ದೊಡ್ಡ ಮಟ್ಟದಲ್ಲಿ ಏನು ಅಂಥೇಳಿ ನಾನು ಈಗ ಸದ್ಯಕ್ಕೆ ಹೇಳೋಕ್ಕೆ ಹೋಗೋದಿಲ್ಲ. ಅದನ್ನು ನಾನು ದೊಡ್ಡ ಸೃಷ್ಟಿ ಮಾಡಿ ಏನೋ ಒಂದು ಆಂದೋಲನ ಮಾಡೋದಕ್ಕೆ ಹೋಗೋದಿಲ್ಲ. ಕೆಲವು ತಪ್ಪು ನಿರ್ಧಾರಗಳು ಮತ್ತು ದುರಂಕಾರದಲ್ಲಿ ನಿರ್ಧಾರಗಳು ಏನೇನು ಕೇಂದ್ರ ಸರ್ಕಾರದವ್ರು ತಗೊಳ್ತಾರೆ, ಟ್ಯಾಕ್ಸ್ ಮಣಿಯನ್ನು ದುಡ್ಡನ್ನು ತಗೊಂಡು, ನನಗನ್ಸುತ್ತೆ ಈ ಭಾರತ ದೇಶದಲ್ಲಿ ಎಲ್ಲ ರಾಜ್ಯದವರು ಕೂಡ ಅವರು ಟ್ಯಾಕ್ಸ್ ಮನಿಯನ್ನು ಏನು ಕೊಡ್ತಾರೆ GSTನ ಅವರ ಹಕ್ಕನ್ನು ಕೇಳ್ತಕ್ಕಂಥ ಒಂದು ದೊಡ್ಡ ಆಂದೋಲನವನ್ನು ಈ ಯುವಕರನ್ನು ಜೊತೆಗೆ ಇಟ್ಕೊಂಡು, ಯಾಕೆಂದರೆ ಅವರು ಕೂಡ ಕಟ್ತಾ ಇರ್ತಾರೆ, ಅವ್ರ ತಂದೆ ತಾಯಿಯವ್ರು ಕಟ್ತಾ ಇರ್ತಾರೆ, ಆ ರಾಜ್ಯದವ್ರು ಕಟ್ತಾರೆ, ಇದೆಲ್ಲ ತೊಗೊಂಡು ಹೋಗಬೇಕಾಗತ್ತೆ. ಇವತ್ತು ಕೇಂದ್ರ ಸರ್ಕಾರದ ಸೊಕ್ಕು ಏನಿತ್ತು, ದುರಂಕಾರ ಏನಿತ್ತು, ಅದನ್ನು ಇವತ್ತು ಈ ರಾಜ್ಯದ ಜನರು, ಈ ದೇಶದ ಜನರು, ವಿಶೇಷವಾಗಿ ಯುವಕರ ಮುಂಚೂಣಿಯಲ್ಲಿ ಇವತ್ತು ನಡೆದಿದೆ. ಅದಕ್ಕೆ ಸಂತೋಷ ಇದೆ. ಇವತ್ತು ಒಳ್ಳೆ ದಿಕ್ಕಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ದಿಕ್ಕಿಗೆ ನಾವು ಹೋಗ್ತಾ ಇದ್ದೀವಿ ಅಂಥೇಳಿ ಒಂದು ತೃಪ್ತಿಯೂ ಕೂಡ ಇದೆ. ಮಕ್ಕಳಿಗೆ ಯಾವತ್ತೂ ಕೂಡ ಅವ್ರ ಜೊತೆಗೆ ಇರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಕೂಡ ಅಂತ ಹೇಳಿ ನಾನು ಭಾವಿಸ್ತೇನೆ. ಅದಕ್ಕೆ ಅಲ್ಲ, ಕೇಳಿ ಅಂತ ಅವ್ರಿಗೇನು ಬೇಡ, ಯಾರು ಅಲ್ಲಲ್ಲ. ರಾಜನಾಥ್ ಸಿಂಗ್ ಅವ್ರದ್ದು ಅದಕ್ಕೆ ನಾನು ಹೇಳಿದ್ದು. ರಾಜನಾಥ್ ಸಿಂಗ್ ಅವರು ಏನು ಹೇಳಿದರು, ಇದು NDA UP ಅಲ್ಲ ಅಂಥೇಳಿ. ಇವರು NDA ತಾನೇ ಇರೋದು ಪ್ರಧಾನ್ ಅವರು. ಹಂಗೆ ರಾಜನಾಥ್ ಸಿಂಗ್ ಅವರು ಹೇಳಿದ್ರಲ್ಲ, ಯಾಕೆ ರಿಸಿಗ್ನೇಷನ್ ಕೊಟ್ಟರು ಅಂಥೇಳಿ ರಾಜನಾಥ್ ಸಿಂಗ್ ಅವರಿಬ್ಬರು ಕೂತ್ಕೊಂಡು ಒಟ್ಟಿಗೆ ಪ್ರೆಸ್ ಮೀಟ್ ಮಾಡೋಕ್ಕೆ ಹೇಳ್ರಿ. ನರೇಂದ್ರ ಮೋದಿ ಅವರಿಗೆ ಹೇಳಕ್ಕೆ ಹೇಳಿ, ಯಾಕೆ ಸ್ಯಾಕ್ ಮಾಡಿದ್ವಿ ಅಂಥೇಳಿ. ಹಂಗಾರೆ ಇವ್ರು ಹೇಳೋದು, ಪ್ರಧಾನ್ ಅವರು ಇಷ್ಟು ದಿವಸ ಯುವಕರು ಹೋರಾಟ ಮಾಡಿರೋದು ತಪ್ಪು ಅಂತ ಪ್ರಧಾನ್ ಅವ್ರು ಹೇಳೋದು. ಅದ್ರ ಊರು ತುಂಬ ಹೇಳ್ಕೊಂಡು ಹೋಗೋಕ್ಕೆ ಹೇಳಿ. ಅವ್ರಿಗೇನಾದ್ರು ಒಂದು ಗೌರವ ಇತ್ತು ಅಂದರೆ ಐ ಆಮ್ ಸಾರಿ, ಯುವಕರ ಒಂದು ವಿಶ್ವಾಸವನ್ನು ನನಗೆ ತಗೊಳಕ್ಕಾಗಲಿಲ್ಲ, ಆ ರೋಷವನ್ನು ಬೀದಿ ಪಾಲು ಬಂದಿದೆ. ಆ ರೀತಿ ಕೆಲಸ ಮಾಡೋದಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟೆ, ಅದಾಗಲಿಲ್ಲ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಇದು ನಮ್ಮ ಯುವಕರ ಭವಿಷ್ಯಕ್ಕೆ ಅವರು ಒಂದು ತೀರ್ಮಾನ ತೊಗೊಂಡಿದ್ದಾರೆ ಅಂದರೆ ನಾನು ಅದಕ್ಕೆ ಗೌರವ ಕೊಡ್ತೀನಿ ಅಂದಿದ್ರೆ ಇನ್ನೂ ಅವರಿಗೆ ಗೌರವ ಹೆಚ್ಚಾಗೋದು. ಆದರೆ ಇನ್ನೂ ದುರಂಕಾರದಲ್ಲಿ ಮಾತಾಡಿರ್ತಕ್ಕಂಥ ಪ್ರಧಾನ್ ಅವರು, ಅದು 170 180 ಪೇಪರ್ಸ್ ಲೀಕ್ ಆದಮೇಲೆ ಇನ್ನೂ ಕೂಡ ದುರಂಕಾರದಲ್ಲಿ ಮಾತಾಡ್ತಾ ಇದ್ದಾರೆ ಅಂದರೆ ಐ ಥಿಂಕ್ ನನಗನ್ಸುತ್ತೆ ಇನ್ನೂ ಸ್ವಲ್ಪ ಕೊಬ್ಬು ಇದೆ ಅವರಿಗೆ. ಅದನ್ನ ಇನ್ನು ಯುವಕರು ನೋಡ್ಕೋತಾರೆ ಅಷ್ಟೇ. ನಾನು ವೈಯಕ್ತಿಕವಾಗಿ ಅವ್ರು ಏನು ಹೇಳ್ತಾರೆ ಅದು ಬೇರೆ ಪ್ರಶ್ನೆ. ಆದರೆ ಸಿದ್ದರಾಮಯ್ಯ ಅವರು ಯಾವಾಗಲೂ ಇರಬೇಕು. ಅವರ ಮಾರ್ಗದರ್ಶನ ನಮ್ಮ ರಾಜ್ಯಕ್ಕೆ ಬಹಳ ಮುಖ್ಯ ಅಂಥೇಳಿ ನಾನು ಭಾವಿಸ್ತೀನಿ. ಯಾಕೆಂದರೆ ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡಿ ಅದನ್ನು ಕೊಡ್ತಕ್ಕಂಥ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ರಲ್ಲ, ಅವ್ರ ಅಡಿಯಲ್ಲಿ ಏನು ನುಡಿದಂತೆ ನಡೆದಿದ್ದಾರೆ ಅಂಥೇಳಿ ಹೇಳ್ತಾರಲ್ಲ, ಅದಕ್ಕೆ ಬೇಕಾಗ್ತದೆ. ಅವ್ರು ಏನೇ ವೈಯಕ್ತಿಕವಾಗಿ ತೀರ್ಮಾನ ಮಾಡ್ಬೋದು, ಆದರೆ ಶಾಶ್ವತವಾಗಿ ಅವ್ರ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಬೇಕಾಗ್ತದೆ, ಅವರ ಸೇವೆ ರಾಜ್ಯಕ್ಕೆ ಬೇಕಾಗ್ತದೆ. ಈ ಥರ ತೀರ್ಮಾನ ಅವರು ತಗೊಳ್ಳೋದು ಬೇಡ ಅಂಥೇಳಿ ವೈಯಕ್ತಿಕವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೋಗಿ ನಾವೆಲ್ಲ ಫೋರ್ಸು ಕೂಡ ನಾವು ಮಾಡವ್ರೆ. ಅವ್ರು ಹೇಳ್ತಾರೆ ಕೆಲವು ಸತಿ ಏನು ಮಾಡೋಕ್ಕಾಗಲ್ಲ, ಆದರೆ ಅವರೊಬ್ಬರೇ ತೀರ್ಮಾನ ತಗೊಳ್ಳೋಕ್ಕಾಗಲ್ಲ. ಅವರ ಅಭಿಮಾನಿಗಳಿಗೆ ಆ ಶಕ್ತಿಯನ್ನು ಕೊಡಬೇಕು. ಯಾಕೆಂದರೆ ಒಬ್ಬ ಲೀಡ್ರನ್ನ ಬೆಳೆಸೋದು ಅವ್ರ ಅಭಿಮಾನಿಗಳು. ಸೊ ಅವ್ರ ಅಭಿಮಾನಿಗಳು ತೀರ್ಮಾನ ತಗೋಬೇಕು ಅಂಥೇಳಿ ನನ್ನ ಆಸೆ. ಸರ್, ತಾವೇನಾದ್ರು ಡೆಲ್ಲಿಗೆ ಏನಾದ್ರು ಹೋಗ್ತೀರಾ ಸರ್? ಇಲ್ಲ, ಸಚಿವ ಸ್ಥಾನದ ಆಕಾಂಕ್ಷಿಗಳೆಲ್ಲರೂ ಕೂಡ ಹೋಗ್ತಾ ಇದ್ದಾರೆ, ಕ್ಯಾಬಿನೆಟ್ ಆಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ. ನೋಡಿ, ಹೋಗೋರು ಪಾಪ ಅವ್ರ ಆಸೆ ಮೇಲೆ ಹೋಗ್ತಾರೆ. ಅವ್ರು ಕೇಳೋ ಅವರಿಗೆ ಏನು ಆ ಫ್ರೀಡಮ್ ಇರ್ತದೆ, ಅದರಲ್ಲೇನು ತಪ್ಪೇನಿಲ್ಲ. ನಾನೇ ಹೋಗೋದಿಲ್ಲ. ಆದರೆ ಹೋಗಿ ನಾವು ಮುಂಚೆ ಯಾರ್ಯಾರಿಗೆ ನಾವು ರಿಕ್ವೆಸ್ಟ್ ಮಾಡಬೇಕು, ನಮ್ಮ ಕರ್ತವ್ಯ ಏನಿದೆ ಅದನ್ನು ಒಂದು ಸತಿ ಮಾಡಬೇಕು. ನಾವು 100 ಸತಿ ಹೋದ್ರೂ ಕೂಡ ಅದಕ್ಕೆ ಅರ್ಥ ಅಷ್ಟೇ ಇರುತ್ತೆ. ಆದರೆ ಇದು ಸಂಪೂರ್ಣವಾಗಿ ಕೇಂದ್ರಿತವಾಗಿರ್ತದೆ. ನಮ್ಮ ಪಕ್ಷದೊಳಗೆ ಹೈಕಮಾಂಡ್ ಅಂತ ಇರ್ತದೆ. ಅವ್ರೇನು ತೀರ್ಮಾನ ತೊಗೊಳ್ತಾರೆ ಅದಕ್ಕೆ ನಾವು ಬದ್ಧವಾಗಿರಬೇಕಾಗುತ್ತೆ. ಹೈಕಮಾಂಡ್ ಅವರು ತೀರ್ಮಾನ ತೊಗೊಳ್ಬೇಕಾದ್ರೆ ಭಾಳ ಬ್ಯಾಲೆನ್ಸ್ಡ್ ಆಗಿ 2028 ಇರ್ಬೋದು, ಯಾರ್ಯಾರು ಕೆಲಸ ಮಾಡ್ತಾರೆ, ಯಾರ್ಯಾರಿಗೆ ಅವಶ್ಯಕತೆ ಕೊಡಬೇಕು, ಯಾರ್ಯಾರಿಗೆ ಅವಕಾಶಗಳ ಕೊರತೆ ಆಗಿ ಅವ್ರಿಗೆ ಕೊಟ್ಟಿಲ್ಲ, ಅದು ಸಮಾಜ ಇರಬೇಕು, ಧರ್ಮ ಇರ್ಬೋದು, ಜಾತಿ ಇರ್ಬೋದು,
ಪ್ರಾಂತ್ಯ ಇರ್ಬೋದು ಎಲ್ಲದೂ ನೋಡಿ ಕೊಡ್ತಾರೆ. ಅದನ್ನು ನಾನು ಹೈಕಮಾಂಡ್ ಅವ್ರು ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ಯಾವತ್ತೂ ಕೂಡ ನಾವು ಬದ್ಧವಾಗಿರ್ತೀವಿ. SIR 3 ತಿಂಗಳು ಮುಂದುವರಿಸಬೇಕು ಅಂತಂದೇಳಿ ದೇವನೂರು ಮಹಾದೇವ್ ಅವರು ಕೋರ್ಟ್ಗೆ ಅರ್ಜಿ ಹಾಕೊಂಡಿದ್ದಾರೆ. ಅದೇನಂದರೆ ಕೆಲವರಿಗೆ ಚುನಾವಣೆ ಮತ್ತೆ ವಿಳಂಬ ಆಗಲ್ಲ. ನನಗೆ ಗೊತ್ತಿಲ್ಲ ಅದು ಅಲ್ಲ, ಅದು ವೈಯಕ್ತಿಕವಾಗಿ ದೇವನೂರವ್ರು ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಎಲ್ಲರಿಗೂ ಮತದಾನದ ಹಕ್ಕು ಬೇಕಾಗ್ತದೆ. ಇಂಥ ಫೋರ್ಸ್ ಮಾಡಿ ವೆಸ್ಟ್ ಬೆಂಗಾಲಲ್ಲಿ ಬಿಹಾರಲ್ಲಿ ಮಾಡಿರ್ತಕ್ಕಂಥ ತಪ್ಪುಗಳನ್ನು ಇಲ್ಲೂ ಏನಾದ್ರು ಮಾಡಿಬಿಟ್ರೆ ಕಷ್ಟ ಆಗುತ್ತೆ ಅಂಥೇಳಿ. ಈಗ ಸೊರಬ ಎಲ್ಲ ನಾವೆಲ್ಲ ಆಗಲೇ 91%, 92% ಎಲ್ಲ ಬಂದಿದ್ದೀವಿ. ನಮ್ಮ ಕಡೆಗೆಲ್ಲ ನಾವು ಮಾಡಿದ್ದೀವಿ. ಕೆಲವು ಕಡೆಗೆ ಸ್ವಲ್ಪ ತೊಂದರೆಗಳಿದ್ದಾವೆ, ಎಸ್ಪೆಷಲಿ ಸಿಟಿಯಲ್ಲಿ. ಅದು ಪ್ರಾಕ್ಟಿಕಲ್ ಆಗಿರ್ಬೇಕು. ನಮ್ಮ ದೇಶದ ಪ್ರಜೆ ಅಂತ ಹೇಳಿದಾಗ 100% ಅವರಿಗೆ ಏನು ವೋಟಿಂಗ್ ರೈಟ್ಸ್ನ ಕೊಡಿಸ್ತಕ್ಕಂಥದ್ದು ನಮ್ಮದು ಮತ್ತು ನಿಮ್ಮ ಮಾಧ್ಯಮದವರು ನಿಮ್ಮದು ಕೂಡ ಕರ್ತವ್ಯ ಆಗುತ್ತೆ. ದೇವನೂರವ್ರು ಏನು ಹೇಳಿದ್ದಾರೆ ಅದು ಕರೆಕ್ಟಾಗಿದೆ ಅಂತ ಹೇಳಿದರೆ ನನಗೂ ಅದು ಭಾವಿಸ್ತೀನಿ. ಯಾಕೆಂದರೆ ಅವರೆಲ್ಲ ತುಂಬ ಯೋಚನೆ ಮಾಡಿ ಹೇಳಿರ್ತಾರೆ. ಆ ಥರ ಏನಾದ್ರು ಇತ್ತು ಅಂದರೆ ಈ ಥರ ತೀರ್ಮಾನವನ್ನು ತಗೊಳ್ಬೇಕಾಗತ್ತೆ. ಫ್ರೀಡಮ್ ಆಫ್ ವೋಟಿಂಗ್ ಏನಿದೆ ಎಲ್ಲ ಪ್ರಜೆಗೂ ಕೂಡ ಅದು ಸಿಗಬೇಕಾಗತ್ತೆ. ಅದನ್ನು ಕೊಡ್ತಕ್ಕಂಥದ್ದು ಪಕ್ಷಗಳ ಕರ್ತವ್ಯ, ಸರ್ಕಾರಗಳ ಕರ್ತವ್ಯ. ಮಾಧ್ಯಮದವರು ನೀವು ಕೂಡ ಕೈ ಜೋಡಿಸ್ಬೇಕು ಅಂತೇಳಿ ನಮ್ಮ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಉಳಿಬೇಕು, ಅದರಲ್ಲಿ ಎರಡು ಮಾತಿಲ್ಲ ಸರ್. ಆದರೆ ಇದೇ ವಿಚಾರದಲ್ಲಿ ಚುನಾವಣೆಗಳು, ಸ್ಥಳೀಯ ಚುನಾವಣೆಗಳೆಲ್ಲವೂ ಕೂಡ GBA ಚುನಾವಣೆಗಳೆಲ್ಲ ಮತ್ತಷ್ಟು ವಿಳಂಬ ಆಗ್ತಾ ಇದೆ. ಅಲ್ಲ ಆಯಿತು, ಇವ್ರು ಹಾಗಾದ್ರೆ ಭಾಳ ಸ್ಪೀಡಾಗಿ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಇಟ್ಕೊಂಡು ಮಾಡಲಿ. ಹಾಗಾದರೆ ಮತ ಇಲ್ಲದೆ GBA ಆಗಲಿ ಬೇರೆದಾಗಲಿ ಮಾಡಿರಿ ಅಂತೇಳಿ ನೀವು ಅದನ್ನ ಪ್ರೋಸೆಸ್ ಮಾಡ್ತೀರಾ? ನೀವು ಅದನ್ನು ಎಕ್ಸೆಪ್ಟ್ ಮಾಡ್ತೀರಾ? ಇಲ್ಲ. ಮತ ಹಕ್ಕು ಇಲ್ಲದೆ ಮತದಾನ ಮಾಡಿರಿ ಅಂತ ಹೇಳಿದರೆ ಅದು ಅದಂಥ ದುರಂತ ಇನ್ಯಾವುದೂ ಇಲ್ಲ. ಕರೆಕ್ಟ್ ಅಲ್ವಾ? ಸೊ ಇದೆಲ್ಲದೂ ಕೂಡ ಟೀಮ್ ವರ್ಕ್ ಮಾಡಿದರೆ ಅದು ಸರಿ ಆಗ್ತದೆ. ಮತ ಯಾರಿಗಾರು ಹಾಕ್ಕೊಳ್ಳಿ, ಆದರೆ ಮತ ಹಕ್ಕು ಕೊಡಿಸೋದು ನಮ್ಮ ಕರ್ತವ್ಯ ಆಗುತ್ತೆ. ಅದನ್ನು ನಾವು ಮಾಡಬೇಕಾಗುತ್ತೆ. ಈಗ ಶಿಕ್ಷಣ ಸಚಿವರಾಗಿ ಸಾಕಷ್ಟು ಕೆಲಸ ಮಾಡಿದ್ರಿ ನೀವು ಕೂಡ. ಮತ್ತೊಮ್ಮೆ ಮಧು ಬಂಗಾರಪ್ಪ ಅವರಿಗೆ ಅವಕಾಶ ಸಿಗುತ್ತೆ ನಿರೀಕ್ಷೆ ಇದೆ? ಯಾಕೆ ನೀವು ಲಾಬಿ ಮಾಡಲ್ಲ ಅಂತ ಹೇಳಿದ್ರಿ. ನಾವು ಸ್ಕೂಲ್ ಗಂಟೆ ಹೊಡೆದಂಗೆ ನಮ್ಮ ಡೆಲ್ಲಿಯಲ್ಲಿ ಗಂಟೆ ಹೊಡೆದಾಗ ಮಾತ್ರ ನಾವು ಇದಕ್ಕೆ ಗೋಣ ಹಾಕ್ಬೋದು. ಅಲ್ಲಿವರೆಗೂ ತೆಪ್ಪು ಕೂತ್ಕೋಬೇಕು. ಅಧಿಕಾರದಲ್ಲಿದ್ದಾಗಲೂ ನಿಮ್ಮ ಕೆಲಸ ನೀವು ಮಾಡಿರಿ ಅಂದರು, ಈಗಲೂ ಕೂಡ ನಿಮ್ಮ ಪಾಡಿಗೆ ನೀವು ಮಾಡಿರಿ ಅಂದರೆ ನಾವು ಮಾಡ್ತೀವಿ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.